ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಹತ್ಯೆ ಪ್ರಕರಣದಲ್ಲಿ ಇನ್ನೋರ್ವ ಪೊಲೀಸನ್ನ ವಶಕ್ಕೆ ಪಡೆಯಲಾಗಿದೆ. ಕೊಲೆ ಆರೋಪಿಗಳಿಗೆ ಸಹಾಯ ಮಾಡಿದಂತಹ ವ್ಯಕ್ತಿಯನ್ನ ವಶಕ್ಕೆ ಪಡೆಯಲಾಗಿದೆ. ಆರೋಪಿಗಳ ಮೊಬೈಲ್ ಡೇಟಾ ಡಿಲೀಟ್ಗೆ ಸಹಾಯ ಮಾಡಿದಂತಹ ವ್ಯಕ್ತಿ ಈತ. ಸಹಾಯ ಮಾಡಿದ್ದ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ತಡರಾತ್ರಿ ಪೊಲೀಸರನ್ನ ಆ ವ್ಯಕ್ತಿಯನ್ನ ಕರೆತಂದು ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನು ಕೂಡ ನಡೆಸಲಾಗಿದೆ. ಯಾವಾಗ ಈ ರೇಣುಕಾಸ್ವಾಮಿ ಮೃತಪಟ್ಟಾನೋ ಸಾಕ್ಷಿ ನಾಶದ ಎಲ್ಲಾ ಪ್ರಯತ್ನವನ್ನ ಈ ಡಿ ಗ್ಯಾಂಗ್ ಮಾಡಿರುತ್ತೆ. ಬೇರೆಯವರಿಗೆ ಕಾಲ್ ಮಾಡಿರ್ತಾರೆ, ಪ್ರಭಾವಿಗಳಿಗೆ, ರಾಜಕಾರಣಿಗಳಿಗೆ ಹೇಗಾದ್ರೂ ಮಾಡಿ ಬಚಾವ್ ಮಾಡಿ ಅಂತ ಹೇಳಿ ಕಾಲ್ ಮಾಡಿರ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಹಾಗೂ ಪವಿತ್ರ ಗೌಡ ಹೆಸರು ಬಾರದಂತೆ ನೋಡಿಕೊಳ್ಳೋ ಪ್ರಯತ್ನ ಆಗುತ್ತೆ. ಅವರ ಟವರ್ ಡಂಪ್ ಆಗಿರಬಹುದು, ಲೊಕೇಶನ್ ಆಗಿರಬಹುದು, ಮೊಬೈಲ್ನಲ್ಲಿರುವಂಥ ಡೇಟಾ ಆಗಿರಬಹುದು, ಎಲ್ಲವೂ ಕೂಡ ಎರೇಸ್ ಆಗಿಬಿಡ್ಬೇಕು, ಅದು ಯಾರಿಗೂ ಸಿಗಬಾರ್ದು ಅಂತಹ ಸಾಧ್ಯತೆಗಳು ಇದೆಯಾ ಅನ್ನೋದನ್ನು ಕೂಡ ಚೆಕ್ ಮಾಡ್ತಾರೆ. ಸೊ ಈ ಸಂದರ್ಭದಲ್ಲಿ ಅವರಿಗೆ ಸಹಾಯ ಮಾಡಿದಂತಹ ವ್ಯಕ್ತಿಯ ಬಂಧನ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾರೆ. ಪ್ರಜ್ವಲ್, ಸಾಕ್ಷಿ ನಾಶಕ್ಕೆ ಸಹಾಯ ಮಾಡಿದಂತಹ ವ್ಯಕ್ತಿಯನ್ನ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ ಸ್ಟೇಷನ್ಗೆ. ಯಾರು ಆತ, ಏನ್ ಸಹಾಯ ಮಾಡಿದ್ದಂತೆ, ಯಾವಾಗ ಆತ ಸಹಾಯಕ್ಕೆ ಧಾವಿಸಿದ್ದಂತೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಸಭಾ ದರ್ಶನ್ ಅಂಡ್ ಗ್ಯಾಂಗ್ನಿಂದ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೋರ್ವ ವ್ಯಕ್ತಿಯನ್ನ ವಶಕ್ಕೆ ಪಡೆಯುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಆತ ಯಾರು ಅಥವಾ ಆತನ ಹೆಸರೇನು ಅನ್ನೋದನ್ನ ಇನ್ನೂ ಕೂಡ ಪೊಲೀಸ್ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಆದ್ರೆ ಇಲ್ಲಿ ಪ್ರಮುಖವಾಗಿ ಗೊತ್ತಾಗ್ತಾ ಇದೆ, ಆತ ಮೊಬೈಲ್ ಡಾಟಾವನ್ನ ಡಿಲೀಟ್ ಮಾಡಲಿಕ್ಕೆ ಸಹಾಯ ಮಾಡಿದ್ದ ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನನ್ನ ಕರೆದುಕೊಂಡು ಬರಲಾಗಿರುವಂತದ್ದು ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಗಮನಿಸ್ತಾ ಹೋದ್ರೆ ಅಂದ್ರೆ ಆರೋಪಿಗಳು ಆತನಿಗೆ ಮೊಬೈಲ್ ಅನ್ನು ಕೊಟ್ಟಿದ್ದನ್ನು ಡಿಲೀಟ್ ಮಾಡ್ಕೊಡಿ ಅಂತಾನು ಕೂಡ ಹೇಳಿರಬಹುದು. ಆತನಿಗೆ ಈ ವಿಚಾರಗಳು ಯಾವುದು ಕೂಡ ಗೊತ್ತಿಲ್ಲದೇನೆ ಇರಬಹುದು. ಡಿಲೀಟ್ ಮಾಡ್ಕೊಡಿ ಅಂತ ಹೇಳಿರೋದ್ರಿಂದಾಗಿ ಕೂಡ ಆತ ಡಿಲೀಟ್ ಮಾಡ್ಕೊಟ್ಟಿರುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆತನನ್ನ ಕರ್ಕೊಂಡು ಬಂದು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾತ್ರ ಮಾಡ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಆತನ ಪಾತ್ರ ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಅವ್ರನ್ನ ಯಾವುದೇ ಕಾರಣ ಅಂದ್ರೆ ಅವರ ವಿಚಾರವಾಗಿ ಯಾವುದೇ ಒಂದು ವಿಚಾರವನ್ನ ಕೂಡ ಇಲ್ಲಿ ಸ್ಪಷ್ಟವಾಗಿ ಪೊಲೀಸರು ತಿಳಿಸ್ತಾ ಇಲ್ಲ. ಆತ ಯಾರು ಅಥವಾ ಆತನ ಹೆಸರೇನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಬಿಟ್ಟುಕೊಡ್ಲಿಕ್ಕೆ ಪೊಲೀಸರು ನಿರಾಕರಿಸಿರುವಂತದ್ದು. ಇನ್ನೂ ಕೂಡ ಆತನ ವಿಚಾರಣೆ ನಡೀತಾ ಇದೆ. ಒಂದೊಮ್ಮೆ ಆತ ಏನಾದ್ರೂ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದು ಆತನಿಗೆ ಸಂಪೂರ್ಣವಾಗಿ ಈ ಎಲ್ಲಾ ಕೃತ್ಯದ ಬಗ್ಗೆ ಗೊತ್ತಿದ್ದೂ ಕೂಡ ಆತ ಮೊಬೈಲ್ ನಲ್ಲಿದ್ದಂತಹ ಡಾಟಾಗಳನ್ನ ಡಿಲೀಟ್ ಮಾಡುವಂತಹ ಒಂದು ಕೆಲಸವನ್ನ ಏನಾದ್ರೂ ಮಾಡಿದ್ರೆ ಆತನನ್ನ ಬಂಧಿಸುವಂತ ಕೆಲಸವನ್ನ ಮಾಡ್ತಾರೆ. ಅಥವಾ ಆತನಿಗೆ ಗೊತ್ತಿಲ್ಲದೆಯೇ ಯಾರೋ ಕೆಲವರು ಬಂದು ಹೇಳ್ಬೋದು, ಇದನ್ನ ಸ್ವಲ್ಪ ಡಿಲೀಟ್ ಮಾಡ್ಕೊಡಿ, ನನಗೆ ಡಿಲೀಟ್ ಮಾಡುವಂತದ್ದು ಗೊತ್ತಾಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಕೆಲವರು ಡಿಲೀಟ್ ಮಾಡಿ ಕೊಟ್ಟಿರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಆತನನ್ನ ಕರೆದುಕೊಂಡು ಬಂದಿದ್ದಾರೆ, ಆತನಿಂದ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಟೆಕ್ನಿಕಲ್ ಎವಿಡೆನ್ಸ್ ನ ಕಲೆ ಹಾಕುವಂತಹ ಸಂದರ್ಭದಲ್ಲಿ ಮೊಬೈಲ್ ನಿಂದ ಯಾವ್ಯಾವ ಒಂದು ಡೀಟೇಲ್ಸ್ ಗಳು ಡಿಲೀಟ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ಈಗಾಗಲೇ ಪೊಲೀಸರು ಪಡೆದಿರುವಂತದ್ದು. ಆರೋಪಿಗಳು ಕೊಟ್ಟಿರುವಂತಹ ಒಂದು ಮಾಹಿತಿಯ ಆಧಾರದ ಮೇಲೆಯೇ ಆತನನ್ನ ಈಗ ಕರೆದುಕೊಂಡು ಬಂದಿದ್ದಾರೆ. ಆರೋಪಿ ನಾನು ಈತನಿಗೆ ಮೊಬೈಲ್ ಅನ್ನು ಕೊಟ್ಟು ಈತನಿಂದ ನಾನು ಡಿಲೀಟ್ ಮಾಡಿಸಿದೆ ಅನ್ನುವಂತ ಒಂದು ವಿಚಾರವನ್ನ ಹೇಳಿದಂತಹ ಪಕ್ಷದಲ್ಲಿ ಮಾತ್ರ ಪೊಲೀಸರು ಆ ವ್ಯಕ್ತಿಯನ್ನ ಕರೆದುಕೊಂಡು ಬರಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿಯಲ್ಲಿ ಆ ವ್ಯಕ್ತಿಯನ್ನ ಈಗ ಕರೆದುಕೊಂಡು ಬಂದಿರುವಂತದ್ದು. ಸದ್ಯದ ಮಟ್ಟಿಗೆ ಇಷ್ಟು ಮಟ್ಟಿಗೆ ಮಾತ್ರ ಮಾಹಿತಿ ಲಭ್ಯವಾಗ್ತಾ ಇದೆ. ಆತನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಇನ್ನೂ ಕೂಡ ಪೊಲೀಸರು ಬಿಟ್ಟುಕೊಡದೇ ಇರೋದ್ರಿಂದಾಗಿ ಆತ ಯಾರು ಅಥವಾ ಆತನ ಹೆಸರೇನು, ಆತನ ಈ ಒಂದು ಪ್ರಕರಣದಲ್ಲಿ ಆತನ ಪಾತ್ರ ಏನಾದ್ರೂ ಇದೆಯಾ ಅನ್ನೋದೇನಿದೆ ಅದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.